ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ಟ್ಯೂಸ್ಡೇ, ಸಂಡೇ ಆಕ್ಚುಲಿ ನಾನ್ ವೆಜ್ ಮಾಡ್ಬೇಕಾಗಿತ್ತು. ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಿರೋದ್ರಿಂದ ವೀಕ್ಲಿ ಒನ್ಸ್ ಟೈಮ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ದೀನಿ ನಾನ್ ವೆಜ್ ತಿನ್ನೋದು ಅಂತನಾ. ಸಂಡೇ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾ ಇದೀನಿ. ಇವತ್ತು ಟ್ಯೂಸ್ಡೇ. ರೆಸಿಪಿಗೆ ನಿಮಗೂ ಕೂಡ ರೆಸಿಪಿ ಶೇರ್ ಮಾಡೋಣ ಅಂತ. ತುಂಬಾ ಜಾಸ್ತಿ ರೆಸಿಪಿ ಬ್ಲಾಗ್ಗಳನ್ನೇ ಆಗ್ತಾ ಇದೀನಿ. ಯಾರೋ ಬೇಜಾರಾಗ್ತಾ ಇದ್ದೀರೋ ಏನೋ ನಮ್ಗೆ ಗೊತ್ತಿಲ್ಲ. ನನಗೂ ಸ್ವಲ್ಪ ಕಂಟೆಂಟ್ ಸಿಗ್ತಾ ಇಲ್ಲ ವಿಡಿಯೋ ಮಾಡೋದಕ್ಕೆಲ್ಲ. ಡೈಲಿ ಬ್ಲಾಗ್ಸ್ ಹಾಕ್ಬೇಕಲ್ವಾ, ಅದರಿಂದ ಕುಕಿಂಗ್ ಬ್ಲಾಗ್ಗೆ ಜಾಸ್ತಿ ಆಗ್ತಾ ಇದ್ದೀನಿ. ಸೊ ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತೆ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀನಿ. ನಾನ್ ವೆಜ್ ಮಾಡೋಕ್ಕಿಂತ ಫಸ್ಟು ಟೀ ಮಾಡ್ಕೊಂಡು ಕುಡಿಬೇಕು. ಸ್ವಲ್ಪ ಕೋಲ್ಡ್ ಅನ್ನಿಸ್ತಾ ಇದೆ, ಅದರಿಂದ ಫಸ್ಟ್ ಟೀ ಮಾಡ್ಕೊಂಡು ಕುಡಿದು, ನಮ್ಮ ಮನೆಯವರಿಂದ ಇವಾಗಿನ ಬಂದಿದ್ದಾರೆ ಪಾಪ, ಅವ್ರಿಗೂ ಟೀ ಮಾಡ್ಕೊಡ್ಬೇಕು. ಚಳಿ ಸ್ವಲ್ಪ, ಅದರಿಂದ ಟೀ ಮಾಡ್ಕೊಡ್ಬೇಕು. ಸೊ ಇವಾಗ ಫಸ್ಟು ಟೀ ಮಾಡೋಣ, ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಟೀ ಎಲ್ಲ ಕುಟ್ಬಿಟ್ಟು ನಿಧಾನಕ್ಕೆ ಟೀಗೆ ಇಟ್ಬಿಟ್ಟು ಟೀ ಕುದಿತಾ ಇರಲಿ ಅಂತ ಹೇಳ್ಬಿಟ್ಟು ಚಪಾತಿ ಇವಾಗ ಕಲ್ಸ್ಕೊತಾ ಇದ್ದೀನಿ. ಇಟ್ಟು ಒಂದು ಸೈಡು ಮೊಟ್ಟೆ ಇಟ್ಟಿದೆ, ಅದು ಒಂದು ಒಡೆದೋಗ್ಬಿಟ್ಟಿದೆ. ಚಪಾತಿ ಇಟ್ಟು ಕಲ್ಸ್ಕೊಂಡ್ರೆ ಸ್ವಲ್ಪ ಅದು ನೆನ್ಕೊತಾ ಇರುತ್ತೆ, ಅದು ಅಡುಗೆ ಆಗೋವರೆಗೂ ಅಂತ ಕಲ್ಸ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ಯಾಕೋ ಚಪಾತಿ ಮಾಡಿಕೊಡು ಅಂತ ಅಂತಿದ್ರು. ಬೆಳಗ್ಗೆ ಟೊಮೆಟೊ ಗೊಜ್ಜು ಮಾಡಿದ್ದೆ ರೈಸ್ಗೆ, ಅದಕ್ಕೆ ಚಪಾತಿ ಮಾಡಿಕೊಡು ತಿಂತೀನಿ ಅಂತ ಅಂದರು. ಅದಕ್ಕೆ ಅವ್ರಿಗೆ 2 ಚಪಾತಿ ಮಾಡ್ಕೊಳೋಣ ಅಂತ ಮಾಡಿಕೊಡ್ತಾಯಿದ್ದೆ. ಹಂಗೆ ನೀನು ಊಟಕ್ಕೂ ಒಂದೇ ಸಲ ಎಲ್ಲ ಬೇಯಿಸ್ಕೊಂಡೆ. ಮೊಬೈಲ್ ಹೋಲ್ಡರು ಸ್ವಲ್ಪ ಟರ್ನ್ ಆಗ್ತಾಯಿತ್ತು. ಅದು ನಾನು ಎಷ್ಟೇ ಕರೆಕ್ಟಾಗಿ ಕೊಂಡಿಸಿದ್ರು ಅದು ಮತ್ತೆ ಹಾಗೆ ಕೆಳಗೆ ಹೋಗ್ತಾಯಿತ್ತು. ಅದು ಸರಿ ಮಾಡಿಕೊಂಡು ಅಡುಗೆ ಮಾಡೋ ಅಷ್ಟೊತ್ತು ತುಂಬ ಲೇಟೇ ಆಗೋಯ್ತು. ಮೊಬೈಲ್ ಹೋಲ್ಡರ್ ಚೆನ್ನಾಗಿಲ್ಲ, ಸ್ವಲ್ಪ ರಿಂಗ್ ಲೈಟ್ ತೊಗೊಳೋರು ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಫಸ್ಟು ಎಣ್ಣೆ ಹಾಕ್ಬಿಟ್ಟು ಚಿಕನ್ನ ಸ್ವಲ್ಪ ಎಣ್ಣೆಯಲ್ಲಿ ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕಿ ಫ್ರೈ ಮಾಡ್ಕೊತೆ. ಆ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಚಿಕನ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನ್ ವೆಜ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ, ಏನು ನಾನ್ ವೆಜ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳಿರಲಿಲ್ಲ. ಚಪಾತಿ ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಚಿಕನ್ ಫ್ರೈಯಲ್ಲಿ ಕೋಳಿ ಕಾಲು ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ. ಅದಕ್ಕೆ ಹೇಳಿದ್ದೆ ಈಸ್ಕೊಂಬ ಅಂತನ. ಅದಕ್ಕೆ ಅವರು ಈಸ್ಕೊಂಬಂದಿದ್ರು, ಅದ್ರ ಜೊತೆಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ಚಿಕನ್ ಫ್ರೈ ಅದು ಸ್ವಲ್ಪ ರೋಸ್ಟ್ ಆಗೋದಕ್ಕೆ ಇಟ್ಟಿದ್ದೆ. ಇನ್ನೊಂದು ಸೈಡು ಅದು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದು ತಣ್ಣಗಾದಾದ್ಮೇಲೆ ಸ್ವಲ್ಪ ರುಬ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಹಂಗೆ ಹಸಿದು ಮಾಡ್ಕೊಬೇಕು ಅಂತಂದರೆ ಫಸ್ಟು ಇದನ್ನೆಲ್ಲ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಂಡು ಅದಾದಮೇಲೆ ಚಿಕನ್ ಹಾಕ್ಕೊಂಡು ಬೇಯಿಸ್ಕೊಬೇಕು. ಅದನ್ನು ಇನ್ನೊಂದ್ಸಲ ಯಾವಾಗಾದರೂ ತೋರಿಸಿದೆ, ಮೋಸ್ಟ್ಲಿ ಲಾಸ್ಟ್ ವಿಡಿಯೋಗಳಲ್ಲಿ ಯಾವುದ್ರಾದ್ರೂ ತೋರಿಸಿರ್ಬೇಕು ಅನಿಸುತ್ತೆ, ನನಗೆ ಅಷ್ಟು ಜ್ಞಾಪಕ ಇಲ್ಲ. ಇನ್ನೊಂದ್ಸಲ ಯಾವಾಗಾದರೂ ಮಾಡಿದ್ರೆ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಅಡುಗೆಗಳು ಗೊತ್ತಿರುತ್ತೆ, ಬಟ್ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತೀನಿ ಅಷ್ಟೇ. ಅದೆಲ್ಲ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಾದ್ಮೇಲೆ ಟೊಮೊಟೊನ ಫ್ರೈ ಮಾಡಿಕೊಂಡು ಅದನ್ನು ಎಲ್ಲ ತಣ್ಣಗಾದ್ಮೇಲೆ ಎಲ್ಲ ಒಂದೇ ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಅದಾದಮೇಲೆ ಸಾಂಬಾರಿಗೆ ಬೇರೆ ತಪ್ಪಲೆಯಲ್ಲಿ ಕೂಡಿಸ್ಕೊಂಡೆ. ಯಾಕಂತಂದರೆ ಅದು ತುಂಬ ಚಿಕ್ಕದಾಯಿತು ಬಾಣಲಿ, ಅದರಿಂದ ಇದಕ್ಕೆಲ್ಲನ ಫ್ರೈ ಮಾಡ್ಕೊಂಡೆಲ್ಲನ ನೀಟಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದು ಸುಮ್ಮನೆ ಈ ಥರ ಎಲ್ಲ ಹೊಲ್ಸು ನೀರು ಹೋಗಲಿ ಅನ್ನೋದಕ್ಕೋಸ್ಕರ ಅದ್ರದ್ದು ಫ್ರೈ ಮಾಡ್ಕೊಂಡಿದ್ದೆ ಅಷ್ಟೇ.
ಮಸಾಲೆ ಎಲ್ಲ ಎಣ್ಣೆಲಿ ಒಂದು 2 ನಿಮಿಷ ಕುದ್ರೆ ಸಾಕು. ಮುಂಚೆನೇ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಜಾಸ್ತಿ ಏನು ಅದನ್ನು ಕುದಿಸೋ ಅವಶ್ಯಕತೆ ಇರೋಲ್ಲ. ಅದ್ರ ಜೊತೆಗೆ ಚಿಕನ್ ಹಾಕ್ಕೊಂಡು 1-2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡು, ನನಗೆ ಅದು ಫ್ರೈಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಫ್ರೈ ರೆಡಿ ಮಾಡಿಕೊಂಡೆ. ಚಪಾತಿಗೆ ಮತ್ತು ರೈಸ್ಗೆ ಎರಡಕ್ಕೂ ಆಗೋ ಥರ ಮಾಡ್ಕೊಂಡಿದ್ದೆ. ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಾದ್ರೆ ಎಲ್ಲಾದರೂ ತೊದಲ್ತಾ ಇರ್ತೀನಿ ಸ್ವಲ್ಪ. ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತು ಇಲ್ಲಿ ಸ್ವಲ್ಪ ಪಕ್ಕದ ಬಿಲ್ಡಿಂಗಲ್ಲಿ ಕೆಲಸ ನಡೀತಾ ಇದೆ, ಅದ್ರದ್ದು ಬೇರೆ ಸೌಂಡು. ಅದು ಯಾವಾಗಲೂ ಅದೇನೋ ಮಿಷಿನಲ್ಲಿ ಕೊರಿತಾನೆ ಇರ್ತಾರೆ, ಏನು ಮಾಡೋದಕ್ಕಾಗೋದಿಲ್ಲ. ಬೆಳಗ್ಗೆ ಟೈಮ್ ವಾಯ್ಸ್ ಓವರ್ ಕೊಡೋದಕ್ಕೇ ಆಗೋದಿಲ್ಲ. ಸಂಜೆ ಟೈಮ್ ಆದರೆ ಕೆಲಸ ಇರುತ್ತೆ, ಅಡುಗೆ ಇರುತ್ತೆ, ಆವಾಗ ವಿಡಿಯೋ ಮಾಡ್ಕೊಳ್ಳೋದೇ ಆಗುತ್ತೆ. ಈ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೊಳಕ್ಕಾಗೋದೇ ಇಲ್ಲ. ಒಂದು 1/4 kg ಜಾಸ್ತಿ ಚಿಕನ್ನ ಸ್ವಲ್ಪ ಎತ್ತಿಟ್ಕೊಂಡು ತಂದೂರಿ ಚಿಕನ್ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮಾಡೋಣ, ಇಲ್ಲ ಅಂತಂದರೆ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಚಿಕನ್ ಎತ್ಕೊಂಡಿದ್ದೆ. ಎತ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನೇ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಮೆಣಸು, ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಅಡುಗೆ ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಚಿಕನ್ ಕಬಾಬ್ ಪೌಡರ್ ಬರುತ್ತಲ್ಲ ಅಂಗಡಿದು, ಅದನ್ನೇ ಹಾಕ್ಕೊಂಡಿದ್ದೀನಿ. ಅದನ್ನೇ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಅದು ಸ್ವಲ್ಪ ಇದನ್ನು ಹಾಕೋದು ಬೇಡ ಅಂತ ಅಂದ್ಕೊಂಡೆ, ಎಗ್ ಹಾಕೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಅದು ಸ್ವಲ್ಪ ಡ್ರೈ ಥರ ಅನ್ನಿಸ್ತಿತ್ತು. ಅದಕ್ಕೆ ಒಂದು ಮೊಟ್ಟೆಲಿ ಎಗ್ ವೈಟಲ್ಲಿ ಸ್ವಲ್ಪ ಮಾತ್ರ ತೊಗೊಂಡು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಮಿಕ್ಸ್ ಮಾಡಿಕೊಂಡು 1 ಅವರ್ ಆದ್ರೂ ಅದನ್ನು 1 ಅವರ್ ಮೇಲೇ ಮ್ಯಾರಿನೇಟ್ ಮಾಡೋದಕ್ಕೆ ಅದು ಸ್ವಲ್ಪ ಎಲ್ಲ ಹಂಗೆ ಸೆಟ್ ಆಗಲಿ ಅಂತ ಇಟ್ಟಿದ್ದೆ. ಅದು ಮೊಟ್ಟೆ ಹೊಡೆದಿದ್ನಲ್ಲ ಇದಕ್ಕೆ ಚಿಕನ್ ಹಾಕೊಳೋದಕ್ಕೆ, ಅದನ್ನೇ ನಾನು ಇಲ್ಲಿ ನನ್ನ ಮಗನಿಗೆ ಆಮ್ಲೆಟ್ ಮಾಡ್ಕೊಡ್ತಾಯಿದ್ದೀನಿ. ಅವ್ನು ಮೊಟ್ಟೆ ಬೇಯಿಸಿರೋದು ತಿನ್ನೋದಿಲ್ಲ, ಅದರಿಂದ ಈ ಥರ ಆಮ್ಲೆಟ್ ಆದರೂ ಮಾಡಿಕೊಟ್ರೆ ತಿಂತಾನೆ ಅಂತಾನೆ. ಅದಕ್ಕೆ ಏನಿಲ್ಲ, ಈರುಳ್ಳಿ ಮತ್ತು ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಅಷ್ಟೇ. ಅವನು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಮೆಣಸಿನ್ಕಾಯಿ ಸಿಕ್ಕಿದ್ರೆ ತಿನ್ನಲ್ಲ, ಅದಕ್ಕೆ ಆ ಥರ ಸ್ವಲ್ಪ ಖಾರದ ಪುಡಿನೇ ಹಾಕ್ಕೊಂಡು ಮಾಡಿಕೊಂಡೆ. ಇನ್ನು ಆಮ್ಲೆಟ್ ಮಾಡಿಕೊಂಡು ಅದೇ ತವಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ, ಸ್ವಲ್ಪ ಈ ಥರ ಅದು ಚಿಕನ್ನು ಹಿಡಿಯೋವಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬಾರ್ದು, ಸ್ವಲ್ಪ ಈ ಥರ ಅದು ಚಿಕನ್ನು ನಾವು ಎಷ್ಟು ಹಾಕ್ತೀವೋ ಅಷ್ಟಕ್ಕೆ ಮಾತ್ರ ಎಣ್ಣೆ ಹಾಕ್ಬೇಕಷ್ಟೇ. ಸ್ವಲ್ಪ ಅದು ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ಇದಕ್ಕೇನು ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಒಂದು 10 ನಿಮಿಷ ತಿರ್ಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ನನಗಿದ್ರಲ್ಲಿ ಸ್ವಲ್ಪ ಅದನ್ನು ತಿರ್ಗಿಸ್ಕೊಳಕ್ಕೆ ಆಗ್ತಾಯಿರಲಿಲ್ಲ, ಅದು ಸ್ವಲ್ಪ ಹಂಗೆ ಜಾರ್ಕೊಂಡು ಹೋಗ್ತಾಯಿತ್ತು. ಅದಕ್ಕೆ ಅದಾದಮೇಲೆ ಹಪ್ಳ ಎತ್ತೋದು ಬರುತ್ತಲ್ಲ, ಅದು ಆ ಸ್ಟಿಕ್ಕಲ್ಲಿ ಸ್ವಲ್ಪ ತಿರ್ಗಿಸ್ಕೊಂಡು ಬೇಯಿಸ್ಕೊಂಡೆ. ಒಂದೊಂದೇ ಎತ್ತಿಟ್ಟು, ಜಾಸ್ತಿ ಏನಿರಲಿಲ್ವಲ್ಲ, ಸ್ವಲ್ಪ ಇಷ್ಟೇ ಇದ್ದಿದ್ದು, ಅದರಿಂದ ಸ್ವಲ್ಪ ಈ ಥರ ತಿರ್ಗಿಸ್ಕೊಳ್ಳೋದಕ್ಕೆ ನನಗೂ ಈಸಿ ಆಗ್ತಿತ್ತು. ಸ್ವಲ್ಪ ಪೂರ್ತಿ ಈ ಥರ ನೀಟಾಗಿ ಎಲ್ಲ ಕಡೆನೂ ಬೇಯೋ ಥರ ಬೇಯಿಸ್ಕೊಬೇಕು ನೀಟಾಗಿ. ಇಲ್ಲಾಂತಂದರೆ ಹಂಗೆ ಬಿಟ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಅದರಿಂದ ಹಿಂಗೆ ಒಂದೊಂದೇ ತಿರುಗಿಸ್ತಾನೆ ಇರಬೇಕು. ಒಂದು 10 ನಿಮಿಷ ಆದರೆ ಸಾಕು. ನಿಮಗೆ ಇದ್ರ ಮೇಲೆ ತವ ಮೇಲೇ ಪೂರ್ತಿ ಬೆಂದಿರುತ್ತೆ. ಮತ್ತು ನೀವು ಸ್ಟವ್ ಆಫ್ ಮಾಡಿಟ್ಬಿಟ್ಟು ಗ್ರಿಲ್ ಇದ್ರ ಮೇಲೆ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ನಾನು ಸ್ವಲ್ಪ ಆ ಥರ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಹಿಂಗೆ ತಿರುಗಿಸ್ಕೊಂಡು ಒಂದು 2 ನಿಮಿಷ ಇಲ್ಲ 1 ನಿಮಿಷ ಆದ್ರೂ ಸಾಕು, ಇಲ್ಲ ಒಂದು 30 ಸೆಕೆಂಡ್ಸ್ ಆದರೆ ಸಾಕು. ಈ ಥರ ಸ್ವಲ್ಪ ಪೂರ್ತಿನೂ ತಿರುಗಿಸ್ಕೊಂಡು ಸ್ವಲ್ಪ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೇಮ್ ತಂದೂರಿ ಚಿಕನ್ ಥರನೇ ಇತ್ತು.
ನನಗಿದು ತುಂಬ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೆ ಹೇಳಿರಲಿಲ್ಲ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂತ. ಅವ್ರ ಪಾಡಿಗೆ ಅವ್ರು ರೂಮಲ್ಲಿ ಕುಂತಿದ್ರು ಆರಾಮಾಗೆ. ನಾನು ಮಾಡ್ಕೊಂಡು ಹೋಗಿ ಇದನ್ನು ಕೊಟ್ಟಿದ್ದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಯಾರು ಬೇಕಾದರೂ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ಏನಿದು ಹೊಸ್ದಾಗಿ ಟ್ರೈ ಮಾಡಿದ್ಯಾ? ಹೊಸ್ದಾಗಿ ಟ್ರೈ ಮಾಡಿದ್ದೀನಿ. ಟೇಸ್ಟ್ ನೋಡಿ ಕರೆಕ್ಟಾಗಿ ಹೇಳು. ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಡ, ನಿಜ ಹೇಳು. ಸೀರಿಯಸ್ಲಿ ಆಸಮ್. ಚೆನ್ನಾಯ್ತಾ? ಅವ್ನು ನೋಡು ಕಸರೆ ಮಾಡ್ತಾವನೆಲ್ಲ. ಚೆನ್ನಾಗಿದೆ. ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ಫಸ್ಟ್ ಟೈಮ್. ಚೆನ್ನಾಗೈತಾ ಮಗನೇ? ಸೂಪರಾ? ನನ್ನ ಮಗ ತಿಂತವನೆ ಅಂದರೆ ಸೂಪರ್. ಕೊಡು ನಂಗೆ. ಏಯ್ ಕೊಡೋ. ಚೆನ್ನಾಗಿಲ್ಲ ಮತ್ತೆ ಕೊಡು. ನಾನು ತಿಂತೀನಿ, ಕೊಡಿಲಿ. ನಾನು ತಿಂತೀನಿ. ಹೊಟ್ಟೆ ಹಿಡ್ಕಂತ. ನಿಜವಾಗ್ಲೂ ಕಬಾಬ್ ತಿಂದು ಬೇಜಾರಾಗಿದೆ. ಕಬಾಬ್ ಯಾವಾಗಲೂ ತಿಂದು ಕಬಾಬ್ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನೋರಿಗೆ ಈ ಥರ ಆರಾಮಾಗಿ ಮಾಡ್ಕೊಬೋದು. ಮಾಡೋ ಎಷ್ಟೊಂದೇನು ಕಷ್ಟ ಅಂತಂದು ಅನಿಸಲ್ಲ. ತುಂಬ ಈಸಿ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸುಮ್ಮನೆ ಸ್ವಲ್ಪ ಎಲ್ಲ ಸ್ಪೈಸಸ್ಗಳ್ನ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಾಡ್ಕೊಬೋದು. ಆರಾಮಾಗಿ ಮಾಡ್ಕೊಬೋದು. ಆಯಿಲು ಜಾಸ್ತಿ ಬೇಕಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಚಿಕನ್ ಫ್ರೈನೂ ತುಂಬ ಚೆನ್ನಾಗಿತ್ತು. ಚಪಾತಿಗಳೇ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಮತ್ತು ರೈಸ್ಗೂ ಚೆನ್ನಾಗಿತ್ತು. ನನ್ನ ಮಗ ಆಲ್ಮೋಸ್ಟು ನಾನ್ ವೆಜ್ ತಿನ್ನೋಕ್ಕೆ ಅಷ್ಟು ಇಷ್ಟನೇ ಪಡಲ್ಲ. ಚಿಕನ್ ಕಬಾಬ್ ಸ್ವಲ್ಪ ತಿನ್ನೋನು. ಇತ್ತೀಚೆಗೆ ಕಬಾಬು ತಿನ್ನೋದು ಬಿಟ್ಬಿಟ್ಟಿದ್ದ. ಈ ಥರ ಮಾಡ್ಕೊಂಡು ಕೊಟ್ಟಿದ್ದಕ್ಕೆ ಆರಾಮಾಗಿ ಚೆನ್ನಾಗಿ ತಿಂದ. ನನಗೂ ಖುಷಿ ಆಯಿತು ನನ್ನ ಮಗ ತಿಂದಿದ್ದು. ನಮ್ಮ ಮನೆಯವರು ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಅಂತನ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ. ಸ್ವಲ್ಪ ಹೀಟ್ ಆಗಿಬಿಡುತ್ತೆ ಅಂತನ. ಇತ್ತೀಚೆಗೆ ಯಾಕೋ ಸ್ಪ್ರೈಟ್ ಈ ಥರದ್ದೆಲ್ಲ ಕುಡಿಯೋದಕ್ಕಿಂತ ಸ್ವಲ್ಪ ಮನೆಯಲ್ಲೇ ಈ ಥರ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬ ಇಷ್ಟ ಆಗ್ತೈತೆ. ನನ್ನ ಮಗಂಗೂ ಅವನಿಗೂ ಊಟ ಆದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಕೊಡ್ತಾಯಿದ್ದೀನಿ. ಯಾಕೋ ಮೊನ್ನೆ ನೈಟ್ ಸ್ವಲ್ಪ ವಾಮಿಟ್ ಮಾಡ್ಕೊಂಡ. ನೈಟ್ ರಾತ್ರಿ ಆಗಿತ್ತು. ಅವಾಗ ಸ್ವಲ್ಪ ಡೈಜೆಸ್ಟ್ ಆಗಿರಲಿಲ್ಲ ಅನಿಸುತ್ತೆ. ಅದಕ್ಕೆ ನೈಟ್ ಅದು ಸ್ವಲ್ಪ ಈ ಥರ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ. ಅವನಿಗೆ ಡೈಲಿ ಸ್ವಲ್ಪನಾದರೂ ಮಾಡಿಕೊಡ್ತೀನಿ. ನಾವು ಕುಡಿಲಿಲ್ಲ ಅಂತಂದರು. ನಮ್ಮ ಮನೆಯವ್ರು ಕುಡಿತಾರೆ ಡೈಲಿ, ಬಟ್ ನನಗೆ ಯಾಕೋ ಅಷ್ಟು ಇಷ್ಟ ಆಗೋಲ್ಲ ಡೈಲಿ ಕುಡಿಯೋದಕ್ಕೆ. ಇವತ್ತು ನಾನ್ ವೆಜ್ ತಿಂದಿದ್ನಲ್ಲ, ಅದರಿಂದ ಸ್ವಲ್ಪ ನಾನು ಕುಡಿದೆ. ನಮ್ಮ ಮನೆಯವ್ರಿಗೂ ಮಾಡಿಕೊಟ್ಟಿದ್ದೆ. ಇನ್ನು ಜ್ಯೂಸ್ ಎಲ್ಲ ಕುಡಿದು ಇನ್ನೇನು ಅಡುಗೆ ಮನೆಯೆಲ್ಲ ಮಾಮೂಲಿ ಕ್ಲೀನ್ ಮಾಡೇ ಮಾಡ್ತೀನಿ. ನಾನ್ ವೆಜ್ ತಿಂದಾಗಂತೂ ಅದು ಸ್ವಲ್ಪ ಏನು ಗಲೀಜು ಬಿಡೋದಿಲ್ಲ, ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನನ್ನ ಮಗಂಗೆ ಅಲ್ಲೇ ನಿದ್ದೆ ಬರ್ತಾಯಿತ್ತು. ಅದಕ್ಕೆ ಅವ್ನು ಮಲಗಿಸ್ತಾ ಇದ್ದೆ. ಅಷ್ಟೇ ಇವತ್ತಿನ ವ್ಲಾಗ್.
ಹೆಂಗಿತ್ತು ನಮ್ಮ ಮನೆಯ ಅಡುಗೆ ಊಟ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ತಿಂದಿರೋದು ನಾವು, ನೀವು ನೋಡಿದ್ದೀರಲ್ಲ ಅದಕ್ಕೆ ಕಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.